ಜ್ಞಾನಿಗಳನ್ನ, ಗುರುಗಳನ್ನ, ಹೋಲಿ ಪೀಪಲ್, ಸೇಕ್ರೆಡ್ ಪೀಪಲ್ ಅಂತ ಕರಿತೀವಲ್ಲ, ಅವರು ನಮ್ಮ ಬೆರಳಿಗೆ ಸಿಗೋ ಹಾಗಿರ್ತಾರೆ, ನಮ್ಮ ಕೈಗೆ ಸಿಗೋ ಹಾಗಿರ್ತಾರೆ, ವಿದಿನ್ ಯುವರ್ ರೀಚ್. ಆದರೆ 10 ಜನದಲ್ಲಿ ಒಬ್ಬರು ಅವ್ರನ್ನ ಗುರುತಿಸೋದು ಬಹಳ ಕಷ್ಟ, ರೆಕಗ್ನೈಸ್ ಮಾಡೋದು ಕಷ್ಟ. ಹೋಲಿ ಪೀಪಲ್ನ ರೆಕಗ್ನೈಸ್ ಮಾಡಬೇಕಾದ್ರೆ, ಇವರು ಜ್ಞಾನಿ ಅಂತ ರೆಕಗ್ನೈಸ್ ಮಾಡಬೇಕಾದ್ರೂ ಆ ರೆಸ್ಪೆಕ್ಟ್ ಆಮೇಲೆ ಇರಲಿ. ರೆಕಗ್ನೈಸ್ ಮಾಡಿದ್ರೇ ನಿಜವಾದ ರೆಸ್ಪೆಕ್ಟ್ ಬರೋದು, ಇಲ್ದರೆ ತೋರ್ಕೆ ವಿನಯ ತೋರಿಸ್ಬೋದು, ಯಾರೋ ಹೇಳಿದ್ರು ಅಂತ ದೊಡ್ಡ ಮನುಷ್ಯರು ಅಂತ. ಆದರೆ ನಮ್ಮಲ್ಲಿ ಒಂದು ಮೆಚುರಿಟಿ ಬೇಕು, ನಮ್ಮಲ್ಲಿ ಒಂದು ಪ್ಯೂರ್ ಗ್ರೇಟ್ ಹಾರ್ಟ್ ಇದ್ದರೆ, ಅಂತ ಹೋಲಿ ಹಾರ್ಟ್ ಇದ್ದರೆ ಹೋಲಿ ಪೀಪಲ್ನ ಆಟೋಮ್ಯಾಟಿಕ್ ಆಗಿ ವಿ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೆಮ್. ಆಕರ್ಷಣ ಬಂದ್ಬಿಡುತ್ತೆ. ಈ ಥರ ಮೆಚುರಿಟಿಗೆ ನಮಗಲ್ಲಿ ಒಂದು ರಿಯಲೈಸೇಷನ್ ಆಗಿರಬೇಕು, ಸುಮ್ಮನೆ ಬರಲ್ಲ ಮೆಚುರಿಟಿ. ಆ ರಿಯಲೈಸೇಷನ್ ಏನು ಅಂದರೆ, ನಾವು ಎಲ್ಲ ಮಾಯೆಲ್ಲ ಈ ಮನಸ್ಸೊಳಗೆ ಇರೋದು, ಮನಸ್ಸಿನ ಮೂಲಕ ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಯಾವಾಗ ನೀವು ವೆನ್ ಯು ಗೋ ಬಿಯಾಂಡ್ ಮೈಂಡ್, ನೋಯಿಂಗ್ ಆಲ್ ಈಸ್ ಇನ್ ಯುವರ್ ಮೈಂಡ್, ಯು ಆರ್ ಟೋಟಲಿ ಕಂಪ್ಲೀಟ್ ಆಗಿ ನೀನು ಇದರಿಂದ ಬಿಡುಗಡೆ ಆಗಿದೆಯಾ ಅಂತ. ಟ್ರೂಲಿ ಯು ಆರ್ ಅಲೋನ್, ಯು ಬಿಯಾಂಡ್ ಯುವರ್ ಮೈಂಡ್ ಅಂದರೆ ಆ ಮನಸ್ಸನ್ನು ಬಿಟ್ಟು ನೀನಿದೆಯಾ, ಅಮನಸ್ಸಾಗಿದೆಯಾ ಅಂತ. ಅವಾಗ ಏನು, ಈ ಮನಸ್ಸಲ್ಲಿ ಇರೋದೆಲ್ಲ ನಿಂದೆ, ಆಲ್ ಈಸ್ ಯು, ಯು ಈಸ್ ಆಲ್ ಅಂತಾರೆ. ಇದಕ್ಕೆ ಆಮ್ನಿಷಿಯಂಟ್ ಅಂತ ಒಂದು ಪದ ಉಪಯೋಗಿಸ್ತಾರೆ. ಪರಮಾತ್ಮನ ಉಪಯೋಗಿಸ್ಬೇಕಾದ್ರೆ ಆಮ್ನಿಷಿಯಂಟ್ ಅಂತ. ಯಾರು ಆಮ್ನಿಷಿಯಂಟ್ ಅಂದರೆ, ಮನಸ್ಸಿಂದ ಆಚೆ ಇದ್ದು ಮನಸ್ಸಲ್ಲಿ ಇರೋದೆಲ್ಲವೂ ಕೂಡ ನಂದಲ್ಲ ಅನ್ನೋದೇನೆ, ಎಲ್ಲ ಒಂದೇನೆ ಅಂತ. ಇದು ಅಂದ್ಕೊಡೋದಲ್ಲ, ನಾನು ಆಮ್ನಿಷಿಯಂಟು, ನನ್ನ ಮೈಂಡಿಂದ ಆಚೆ ಇದ್ದೀನಿ ಅಂತ ಅನಿಸಿಕೆ ಅಲ್ಲ. ಇದೊಂದು ಸ್ಥಿತಿ, ಇದು ರಿಸಲ್ಟ್. ಇದು ಯಾವುದರ ರಿಸಲ್ಟು? ನೀವು ಬಂದಿರೋ ನಾಲೆಡ್ಜ್ ರಿಸಲ್ಟ್ ಅಲ್ಲ, ನೋಯಿಂಗ್ ರಿಸಲ್ಟ್, ಅರಿವು, ಜ್ಞಾನ. ನಾಲೆಡ್ಜ್ ಆ್ಯಂಡ್ ನೋಯಿಂಗ್ಗೆ ಬಹಳ ಸತಿ ವ್ಯತ್ಯಾಸ ಹೇಳಿದ್ದೀನಿ ನಾನು. ಆ ನೋಯಿಂಗ್ ಅಂದರೆ ಅರಿವು, ಕಾನ್ಸ್ಟೆಂಟ್ ನಾನ್ ಸ್ಟಾಪ್ ಅರಿವಾಗ್ತಾ ಇರುತ್ತಲ್ಲ ಅದು. ಜ್ಞಾನ ಅಂದರೆ ತುಂಬಿಸಿಟ್ಕೊಂಡಿರೋದು, ಅಕ್ಯುಮುಲೇಟ್ ಮಾಡಿ. ಇದು ನಿಮ್ಮ ಜ್ಞಾನದಿಂದ ಬರಲ್ಲ. ಈ ಮೆಚುರಿಟಿ ಅನ್ನೋದು ಆಸ್ ಎ ರಿಸಲ್ಟ್ ಆಫ್ ನೋಯಿಂಗ್. ಆ ತಿಳ್ಕೊಳ್ತಾ ಬರುತ್ತೆ. ಏನು, ಯಾವುದನ್ನ ಆ ತಿಳ್ಕೊಳ್ಳುವಿಕೆನೂ ಕೂಡ ಅಷ್ಟೇ, ಇಟ್ ಕಮ್ಸ್ ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್. ವಾಟ್ ನೀಡ್ಸ್ ಟು ಬಿ, ವಾಟ್ ಯು ನೀಡ್, ದಟ್ ಈಸ್ ದೇರ್. ಆ ಥರ ಬರುತ್ತದು ಆ ಕ್ಷಣದಲ್ಲಿ ಸ್ಪಾಂಟೇನಿಯಸ್ ಆಗಿ ಅರಿವು ಬರುತ್ತೆ. ಅದು ರಿಸಲ್ಟ್ ಆಫ್ ದಟ್ ನೋಯಿಂಗ್. ಆ ಕ್ಷಣದಲ್ಲಿ ಏನು ಮಾಡಬೇಕೋ ಅದು ಹಾಗೆ. ಅದರಿಂದ ನಾವು ಜ್ಞಾನನ ಅಥವಾ ಸತ್ಯವನ್ನ ಜ್ಞಾನಕ್ಕಾಗಿ ಹುಡುಕಲ್ಲ. ಬಹಳ ಇಂಪಾರ್ಟೆಂಟ್. ಯಾರು ಮೆಚೂರಿಟಿ ಇತ್ತೋ ಅವರು ತನ್ನ ಜ್ಞಾನಕ್ಕಾಗಿ ಸತ್ಯದ ಅನ್ವೇಷಣೆ ಮಾಡಲ್ಲ. ಅದು ಮನಸ್ಸಿನ ಮೂಲಕ. ಈ ಜ್ಞಾನ ಸಿಗೋದು ಮನಸ್ಸಿನ ಮೂಲಕ. ಸತ್ಯದ ಅನ್ವೇಷಣೆ ಮನಸ್ಸಿನ ಮೂಲಕ, ಜ್ಞಾನಕ್ಕಾಗಿ ಆಗಲ್ಲ. ಇದು ನಮ್ಮ ತಲೆಗೆ ಹೊಟ್ಟೋಗ್ಬೇಕು ಚೆನ್ನಾಗಿ, ಆಗ್ಲೇ ಅದು ಇಳಿಯೋದು ಕೆಳಗಡೆ. ಇದು ಮನಸ್ಸು ಅನ್ನೋದು ಏನೋ ಒಂದು ತರಲೆ ಮಾಡ್ತಾನೇ ಇರುತ್ತಲ್ಲ, ಇಟ್ ಮಸ್ಟ್ ಅಂಡು ಥಿಂಗ್ಸ್. ಅದಕ್ಕೆ ಮೆಚುರಿಟಿ ಅಂತಾರೆ. ಅದೇನೇನೋ ಮಾಡಿದೆ ಅದೆಲ್ಲ ವಾಪಸ್ ಮಾಡೋ ಹಾಗೆ ನಾವು ಮಾಡೋದು. ಅದಕ್ಕೆ ಇನ್ವೆಸ್ಟಿಗೇಷನ್, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ನಾನು ಅಂಡರ್ಲೈನ್ ಮಾಡ್ತಾನೇ ಇರ್ತೀನಿ. ಆ ಇನ್ವೆಸ್ಟಿಗೇಷನ್ ಇಲ್ಲದೆ ಇದ್ದರೆ, ನಾನ್ ಇನ್ವೆಸ್ಟಿಗೇಷನ್ ಅಂತಾರಲ್ಲ, ಆ ಸ್ಟೇಟು ಈಸ್ ದಿ ಕಾಸ್ ಫಾರ್ ಆಲ್ ದಿ ಬಾಂಡೇಜ್. ಇನ್ವೆಸ್ಟಿಗೇಷನ್ ಮಾಡದೇ ಇದ್ದರೆ, ನಾನ್ ಇನ್ವೆಸ್ಟಿಗೇಷನ್ ಸ್ಟೇಟು, ಇದೇ ಎಲ್ಲ ಬಂಧನಗಳಿಗೂ ಕಾರಣ. ನಾನು ಯಾರಿಗೂ ಹೆಲ್ಪ್ ಮಾಡಬೇಕಾಗಿಲ್ಲ, ನಾನು ಹೆಲ್ಪ್ ಮಾಡಬೇಕಾಗಿಲ್ಲ. ಎಲ್ಲರಿಗೂ ಅವರೊಳಗೆ ಏನಿದೆ ಅನ್ನೋ ಸತ್ವ ಗೊತ್ತಿದೆ. ನನ್ನ ಒಂದು ರೀತಿ ಇನ್ಸ್ಟ್ರಕ್ಷನ್ ಅಥವಾ ಅಡ್ವೈಸ್, ನಾವು ಹೋಗಿದ್ದ ಜಾಗ ಬನ್ನಿ, ಇಲ್ಲಿ ಪರವಾಗಿಲ್ಲ, ಈ ರೋಡ್ ಚೆನ್ನಾಗಿದೆ ಅಂತ ಹೇಳ್ಬೋದಷ್ಟೇ ಹೊರತು, ನೋಬಡಿ ನೀಡ್ಸ್ ಮೈ ಹೆಲ್ಪ್. ದೇ ನೀಡ್ ಲಿಟಲ್ ಅಡ್ವೈಸ್ ಆರ್ ಸಮ್ ಇನ್ಸ್ಟ್ರಕ್ಷನ್ ಟು ಗೋ, ಬಿಕಾಸ್ ನಾನು ಒಂದು ಹೆಜ್ಜೆ ಇಟ್ಟಿದ್ದೀನಿ, ಕಂಫರ್ಟಬಲ್ ಆಗಿದೆ, ಬನ್ನಿ ಅಂತ ಹೇಳ್ಬೋದು. ಒಂದೊಂದು ಸತಿ ಅನಿಸುತ್ತೆ ಪ್ರಪಂಚ ಎಲ್ಲ ಫುಲ್ ಆಫ್ ಆ್ಯಕ್ಷನ್, ಎಷ್ಟು ಚೆನ್ನಾಗಿದೆ, ಬಟ್ ದರ್ ಆರ್ ನೋ ರೈಟ್ ಆ್ಯಕ್ಟರ್ಸ್. ನಾವೆಲ್ಲನೂ ರೈಟ್ ಆ್ಯಕ್ಟರ್ಸ್ ಆಗಬೇಕು ಈ ಪ್ರಪಂಚದ ಆ್ಯಕ್ಟಿವಿಟಿನಲ್ಲಿ ಅಂತ ಅನಿಸುತ್ತೆ. ಅದು ಮೆಚುರಿಟಿ ಇದ್ದರೆ ಮಾತ್ರ ಸಾಧ್ಯ.